ಹೊಸ ಪ್ರೊಫೈಲ್ಗೆ ಎಲ್ಲರೂ ಕೂಡ ಸ್ವಾಗತ. ನಮ್ಮ ಒಂದು ಉತ್ತರ ಕರ್ನಾಟಕದ ಬಸವನ ಬಾಗೇವಾಡಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಕ್ಕಂತಹ ಸಂಧ್ಯಾ ಕೊಡಾಪಲ್ಲಿ ಅಂತ. ಇವರ ವಯಸ್ಸು ಸ್ನೇಹಿತರೆ ಬರೀ 26ರ ವಯಸ್ಸಿನ ಒಬ್ಬ ಶಿಕ್ಷಕಿಯವರು. ಒಬ್ಬ ಶಿಕ್ಷಕನ್ನೇ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದರು. ಬಟ್ ಆ ರೀತಿ ಹುಡುಗ ಸಿಕ್ಕಿದ್ರು, ಆದರೆ ಇವರಿಗೆ ಮ್ಯಾಚ್ ಆಗುವಂಥವು ಸಿಗಲಿಲ್ಲ. ಇವರ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥವು ಸಿಗಲಿಲ್ಲ. ಹಾಗಾಗಿ ನನಗೆ ಕಳಿಸಿದ್ದಾರೆ ಇವರ ಮಾಹಿತಿ. ಇವರ ಹವ್ಯಾಸ ಬಂದ್ಬಿಟ್ಟು ಕವಿತೆ ಬರೆಯೋದು, ಡ್ಯಾನ್ಸ್ ಮಾಡೋದು ಅಂತ ಹೇಳ್ತಾರೆ. ಇವರ ತಂದೆಯವರು ಎಕ್ಸ್ ಆರ್ಮಿ ಆಗಿರ್ತಕ್ಕಂಥದ್ದು. ತಾಯಿಯವರು ಅಂಗನವಾಡಿಯಲ್ಲಿ ಇದ್ದಾರೆ. ನನ್ನ ಅಣ್ಣನವರು ಉದ್ಯೋಗದಲ್ಲಿದ್ದಾನೆ. ಮನೆಯ 2ನೇ ಮಗಳು ನಾನು. ನನ್ನ ತಂದೆ ತಾಯಿಯವರಿಗೆ 2 ಜನ ಮಕ್ಕಳು ನಾವು ಅಂತ ಹೇಳಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ಸಂಧ್ಯಾ ಕಡಪಳ್ಳಿ. ವಯಸ್ಸು 26ರ ವಯಸ್ಸು. ಶಿಕ್ಷಣದಲ್ಲಿ MA ಕನ್ನಡ ಮಾಡಿದ್ದಾರೆ. ಆ್ಯಂಡ್ ಇವರ ಒಂದು ಸಂಬಳ ಬಂದ್ಬಿಟ್ಟು 26,000 ರೂಪಾಯಿ ಸಂಬಳ ಕೂಡ ಸಿಗ್ತಾ ಇದೆ. ನೋಡೋದಕ್ಕೆ ಈ ರೀತಿಯಾಗಿದ್ದಾರೆ. ಫೋಟೋ ನೋಡ್ಕೊಳ್ಳಿ. ಇವ್ರಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗಲು. ನೀವು ಇಚ್ಛಿಸುವವರಾಗಿದ್ದರೆ ಈ ಒಂದು ಪಾಯಿಂಟ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಬೇಕು. ಏನು ಗುರುವೇ ಅಂಥ ಪಾಯಿಂಟ್ಸ್ಗಳು ಏನು ಜಗತ್ತಿನಲ್ಲಿ ಯಾರಿಗೂ ಕೂಡ ಇರಲ್ವಾ? ಖಂಡಿತ ಇರುತ್ತೆ. ಬಟ್ ಎಲ್ಲರೂ ಅವರವರ ವಿವೇಚನೆಗೆ ಅವರವರ ಶರೀರಕ್ಕೆ ತಕ್ಕಂಗೆ ಹೇಳ್ತಾರೆ. ಇವರು ಹೇಳಿರೋ ಪಾಯಿಂಟು ಮದ್ಯ ಸಿಗರೇಟು ಹವ್ಯಾಸ ಇರಬಾರ್ದು ಹುಡುಗನಿಗೆ. ಅಂದರೆ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ಇರಬಾರ್ದು. ಅವನ ವಯಸ್ಸು ಬಂದು 25ರಿಂದ 30ರ ಒಳಗಿನ ಒಬ್ಬ ವಯಸ್ಸಿನವನಾಗಿರಬೇಕು. ಆ್ಯಂಡ್ ಆಸ್ತಿ ಮನೆ ಇರಬೇಕು. ಒಂದು ಫಾರ್ಮ್ ಹೌಸ್ ಇರಬೇಕು. ಫಾರ್ಮ್ ಹೌಸ್ ಅಂದರೆ ಗದ್ದೆ ಇರಬೇಕು. ಮತ್ತು ಪ್ರೀತಿ ಮಾತಿನಲ್ಲಿ ತೋರಿಸುವವನಾಗಿರಬೇಕು ಹೊರತು ನನಗೆ ಅದೇ ಬೇಕು ಇದೇ ಬೇಕು ಅಂತ ನಾನು ಹಠ ಹಿಡಿಯಲ್ಲ ಅಂತ ಹೇಳಿದ್ದಾರೆ. ಸಿಂಪಲ್ ಲೈಫ್ ಸ್ಟೈಲ್ ಇರಬೇಕು. ಜೊತೆಗೆ ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆ ಜವಾಬ್ದಾರಿ ಇರಬೇಕು. ಮತ್ತು ನನ್ನನ್ನು ತುಂಬ ಮುದ್ದು ಮಾಡಬೇಕು. ಜೊತೆಗೆ ನೈಟು ಎಲ್ಲ ರೀತಿಯಲ್ಲೂ ಕೂಡ ಮಾತಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲಿ ಮಾತಾಡಬೇಕು ಅಂದರೆ ಅರ್ಥ ಆಯ್ತಾ? ಎಲ್ಲನೂ ಕೂಡ ಬಿಡಿಸ್ಬಿಟ್ಟು ಹೇಳೋಕ್ಕಾಗಲ್ಲ, ನೀವೇನು ಚಿಕ್ಕ ಹುಡುಗರಲ್ಲ. ಸೊ ರಾತ್ರಿ ಆ ರೀತಿ ಮಾಡಿದ್ರೆ ಮತ್ತು ಬೆಳಗ್ಗೆ ಅದೆಲ್ಲನೂ ಕೂಡ ಜ್ಞಾಪಕ ಇರಬಾರ್ದು ನಮಗೆ. ಆ ರೀತಿ ನನಗೆ ಜ್ಞಾಪಕ ಹಾರಿಸುವಂತಹ ಒಂದು ನಗಿಸುವಂತಹ ಗುಣ ನಿಮ್ಮ ಹತ್ರ ಇದ್ದರೆ ನನಗೆ ನೀವು ಇಷ್ಟ ಆಗ್ತೀರಾ. ನೀವು ನನಗೆ ಮದುವೆ ಆಗೋದಕ್ಕೆ ಪ್ರಸ್ತುತ ಇವೆಲ್ಲ ಪಾಯಿಂಟ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ತೀನಿ ಅಂದರೆ ನನ್ನ ಕಡೆಯಿಂದ ನನಗೆ ಬರ್ತಕ್ಕಂಥ ಆಸ್ತಿ ಎಲ್ಲ ಮದುವೆ ಆದ 1 ವರ್ಷಕ್ಕೆ ನಿಮ್ಮ ಹೆಸರಿಗೇ ಮಾಡಿಕೊಡ್ತೀನಿ ಅಂತ ಹೇಳಿರೋದು. ಸೊ ಆಸ್ತಿಯೆಲ್ಲ ಏನೇನು ಬರುತ್ತೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ಹೇಳ್ತೇನೆ. ಮೊದಲನೇದಾಗಿ ಆಸ್ತಿ ಅಂತಂದರೆ ಇವ್ರ ಹತ್ರ ಇರೋದು ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ. ಮೊದಲೇ ತಂದೆಯವರು ಒಬ್ಬ ಎಕ್ಸ್ ಆರ್ಮಿ ರಿಟೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ತಾಯಿಯವರು ಪ್ರಸ್ತುತ ಒಬ್ಬ ಕಾರ್ಯಕರ್ತರಲ್ವ ಅಂಗನವಾಡಿಯಲ್ಲಿ. ಇಬ್ಬರು ಕೂಡ ಸಂಬಳ ದೊಡ್ಡದಾಗೆ ಬರುತ್ತೆ. ಆ ಒಂದು ಸಂಬಳದಿಂದ ಇಲ್ಲಿ ಲಕ್ಸುರಿ ಆಗಿರ್ತಕ್ಕಂಥ X1 ಕಾರನ್ನು ಖರೀದಿ ಮಾಡಿರ್ತಾರೆ. ಆ್ಯಂಡ್ ಒಳ್ಳೆಯ ಒಂದು ಕಂಫ್ಯಾಕ್ಟ್ ಆಗಿರ್ತಕ್ಕಂತಹ ಆಫರಿಂಗ್ ರಿಫಂಡ್ ಆಗಿರ್ತ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಕಾರು ರೆಡ್ ಕಲರಲ್ಲಿ ಇದು ಅವರ ಒಂದು ಮನೆಯಲ್ಲಿ ಇರೋದು. ಸೊ ಮದುವೆ ಆಗುವಂಥ ಗಂಡಿಗೆ ಸುತ್ತಾಡಲು ಅಥವಾ ಎಲ್ಲಾದರೂ ಹೋಗೋದಕ್ಕೆ ಇದನ್ನು ಕೊಡ್ತಾರೆ. ಬಟ್ ನಿಮ್ಮ ಹೆಸರಿಗೆ ಮಾಡಲ್ಲ. ಅವ್ರ ಹೆಸರಿಗೆ ಬರ್ತಕ್ಕಂಥದ್ದು 1 ಎಕರೆ ಗದ್ದೆ ವಿತ್ ಒಂದು ಮನೆ, ಫ್ಲಾಟ್. ಅದು ಮನೆ ಅಲ್ಲ, ಫ್ಲಾಟು. ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿರೋದು. ಒಳ್ಳೆಯ ಗ್ರೇಟ್ ಇಂಜಿನ್ ಇದೆ. ಆ್ಯಂಡ್ ಮಾಡಲ್ ಫ್ಯೂಚರಬಲ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂತಹ ಮೂಡ್ ವಿತ್ ಆಫರಿಂಗ್ ಆಗಿರ್ತಕ್ಕಂಥ ರಿಫೈನ್ಡ್ ಪರ್ಫಾರ್ಮೆನ್ಸ್ ಇದರಲ್ಲಿ ನಿಮಗೆ ಕೊಡುತ್ತೆ. ಮತ್ತು ಇದರ ಕ್ಯಾಬಿನ್ಸ್ ವಿತ್ ಡಿಸೈನ್ ವಿತ್ ಕಲರ್ ಮಾಡಲ್ಸ್ ಎಲ್ಲನೂ ಕೂಡ ಟಾಪ್ ಮಾಡಲ್ ಚೆನ್ನಾಗಿದೆ. ಬ್ಲ್ಯಾಕ್ ಕಲರಲ್ಲಿ ಒಂದು ಗ್ಲಾಸಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದನ್ನು ನಿಮಗೆ ಮದುವೆ ಆಗೋದಕ್ಕೆ ಜಾಲಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡೋಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಅವರನ್ನು ನೀವು ಮೊದಲು ಮದುವೆ ಆಗಬೇಕು ಅಂತಂದರೆ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಬೇಕಾಗಿರ್ತಕ್ಕಂಥ ಮೇಲು ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಸಿಗಲಿಲ್ಲ ಅಂದರೆ sri9591@gmail.comಗೆ ಮೇಲ್ ಮಾಡಿ ಸ್ನೇಹಿತರೆ. ನಾನು ನಿಮ್ಮ ಪ್ರೊಫೈಲ್ಗಳನ್ನು ಚೆಕ್ ಮಾಡಿ ಅವರಿಗೆ ಕಳಿಸ್ತೀನಿ. ಕಳಿಸಿದ ತಕ್ಷಣ ಅವರು ಯಾವ ರೀತಿಯಲ್ಲಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದಾರಲ್ವ ಅಂತ ರಿಪ್ಲೈ ಮೂಲಕ ತಿಳಿಸ್ತಾರೆ. ಈ ಒಂದು ಕಾರಿನ ಇಂಟೀರಿಯಲ್ಸ್ ತೋರಿಸ್ತಿದ್ದೀನಿ. ಈ ಒಂದು ಸ್ಟೇರಿಂಗ್ ಇಂಟೀರಿಯಲ್ಸ್ ಆಗಿರೋದು. ಇಲ್ಲಿ ಒಂದು ಫ್ಲೈಯಿಂಗ್ ಇಂಟೀರಿಯಲ್ಸ್ ಅಂದರೆ ಸಾಂಗ್ಸ್, ಮ್ಯೂಸಿಕ್ ಮತ್ತು ಮ್ಯಾಪ್ ಮತ್ತು ಡಿಸೈನ್ ವಿತ್ ಗೇರ್ ಸಿಸ್ಟಮ್, ಏರ್ ಬ್ಯಾಗ್ ಮತ್ತು ಡ್ಯಾಶ್ ಬೋರ್ಡ್ ಈ ರೀತಿ ಇದೆ. ಇದರಲ್ಲಿ 1 ಲೀಟರಲ್ಲಿ ನೀವು ಡೀಸೆಲ್ ಹಾಕಿದ್ರೆ ಅಪ್ ಟು 20ಇಂದ 25 ಕಿಲೋಮೀಟ್ರ್ವರೆಗೂ ಓಡಿಸಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಮಾಡೆಲಿಂಗ್ ವಿತ್ ಡಿಸೈನೇಬಲ್ ಅಲ್ಲಿ ಸಿಸ್ಟಮಲ್ಲಿ ನೋಡಿದ್ರೆ ಸಖತ್ತಾಗಿ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಬಟ್ ಅವರಲ್ಲೂ ಕೂಡ ಸಮಸ್ಯೆ ಇಲ್ಲ. ನೋಡೋದಕ್ಕೆ ಮುದ್ದಾಗಿರ್ತಕ್ಕಂಥ ಒಳ್ಳೆಯ ಲಕ್ಷಣವುಳ್ಳಂಥ ಹುಡುಗಿ ಅವಳು. ಬೇಗ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ನಿಮ್ಮ ಪ್ರೊಫೈಲ್ಗಳನ್ನು ನನಗೆ ಕಳಿಸಿಕೊಡಿ, ನಾನು ಅವರಿಗೆ ಕಳಿಸ್ತೀನಿ.
ಮಾಹಿತಿ ಇದಾಗಿದೆ. ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.